New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ನಾವು ನಂಬ್ತೇವೆ ದೇವರ ವಾಕ್ಯ ನಮ್ಮನ್ನು ಕಟ್ಟುತ್ತೆ, ನಮಗೆ ಪ್ರತಿನಿತ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ದೇವರ ವಾಕ್ಯ ನಮಗೆ ಹೇಗೆ ಜೀವಿಸಬೇಕು, ಯಾವ ಕಾಲದಲ್ಲಿ ಇದ್ದೇವೆ, ಈ ಕಾಲಗಳನ್ನು ಹೇಗೆ ನಾವು ಗುರುತಿಸ್ಬೇಕಂತ ವಾಕ್ಯ ನಮಗೆ ಕಲಿಸ್ಕೊಡ್ತವೆ. ಆತನ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಆವರ್ತಿ ಇವತ್ತು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಸಮಯ ಕೊಟ್ಟದಕ್ಕೆ ಸ್ತೋತ್ರ. ಕರ್ತನೆ, ಇವತ್ತು ಸ್ವಾಮಿ ನಮಗೆ ಎಷ್ಟೋ ಸಾಕ್ಷಿಗಳು ಕೇಳಿ ಬರ್ತಾ ಇದೆ. ಸ್ವಾಮಿ, ನಿಮ್ಮ ವಾಕ್ಯ ಅನೇಕರ ಜೀವನವನ್ನು ಬದಲಾವಣೆ ಮಾಡಿದೆ ಸ್ವಾಮಿ. ಅದಕ್ಕೆ ಸ್ತೋತ್ರ. ನಿಮ್ಮ ವಾಕ್ಯನೇ ಸ್ವಾಮಿ ನಮ್ಮ ಜೀವನಕ್ಕೆ ಕಾಲಿಗೆ ದೀಪವಾಗಿದೆ ಸ್ವಾಮಿ. ಅದಕ್ಕೆ ಸ್ತೋತ್ರ. ದಿನನಿತ್ಯದ ಮನ್ನಾ ಆಗಿದೆ ಸ್ವಾಮಿ. ಅದಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ಸಹ ನಾವು ಧ್ಯಾನ ಮಾಡುವಾಗ ಕರ್ತನೆ ನಮ್ಮ ಹತ್ರ ಮಾತಾಡ್ಬೇಕಂತ ಸ್ವಾಮಿ ಈ ವಾಕ್ಯವನ್ನು ನಿಮ್ಮ ಕೈಗೆ ಒಪ್ಪಿಸ್ಕೊಟ್ಟು, ಪವಿತ್ರಾತ್ಮನೇ ಏನು ನಾವು ಕಲಿಬೇಕು, ಏನು ನೀವು ಬೋಧಿಸ್ತೀರ್ಯಾ ಅದಕ್ಕೆ ನಮ್ಮ ಮನಸ್ಸು ತೆರೆದು ಇಡುವಂಗೆ ಸ್ವಾಮಿ ಕೃಪೆ ಕೊಡ್ಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಅದು ಸೀಸನ್ಸ್. ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಕಾಲಗಳು ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ನೋಡಿದ್ದೇವೆ ಹೇಗೆ ಒಂದು ಕಾಲ ಆದ ಮೇಲೆ ಇನ್ನೊಂದು ಕಾಲ ಬಂದೇ ಬರುತ್ತೆ, ಒಂದು ಸೀಸನ್ ಆದ ನಂತರ ಇನ್ನೊಂದು ಸೀಸನ್ ಬಂದೇ ಬರುತ್ತೆ. ದೇವರ ವಾಕ್ಯ ಹೇಳಿದಂಗೆ ಸೀಸನ್ಸ್ಗಳು ನಿಲ್ತು ಹೋಗುವುದೇ ಇಲ್ಲ. ಆಸ್ ಲಾಂಗ್ ಆಸ್ ದ ಹೆವೆನ್ ಆ್ಯಂಡ್ ದಿ ಅರ್ತ್ ಎಕ್ಸಿಸ್ಟ್, ದ ಸೀಸನ್ಸ್ ವಿಲ್ ಆಲ್ಸೋ ಕಂಟಿನ್ಯೂ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ಇವತ್ತು ಇನ್ನೊಂದು ಸ್ವಲ್ಪ ನಾವು ಧ್ಯಾನ ಮಾಡುವ. ನಾವು ತಗೊಂಡು ಆರಿಸಿಕೊಂಡ ವಚನ ಎಕ್ಲಿಸಿಯಾಸ್ಟಿಕ್ಸ್ ಚಾಪ್ಟರ್ 3 and verse 1. ಪ್ರಲಾಪಗಳು ಅದ 3ನೇ ಅಧ್ಯಾಯ ಅದ 1ನೇ ವಚನ ಹೀಗೆ ಹೇಳುತ್ತೆ ಅಂದ್ರೆ, ಟು ಎವ್ರಿಥಿಂಗ್ ದೇರ್ ಇಸ್ ಅ ಸೀಸನ್ ಅಂಡ್ ಅ ಟೈಮ್ ಟು ಎವ್ರಿ ಪರ್ಪಸ್ ಅಂಡರ್ ದ ಹೆವೆನ್. ಟು ಎವ್ರಿಥಿಂಗ್ ದೇರ್ ಇಸ್ ಅ ಸೀಸನ್ ಅಂಡ್ ಅ ಟೈಮ್ ಟು ಎವ್ರಿ ಪರ್ಪಸ್ ಅಂಡರ್ ದ ಹೆವೆನ್. ನಾವು ನೋಡ್ತೇವೆ ದೇವರ ವಾಕ್ಯ ಹೇಳುತ್ತೆ ಅಂದ್ರೆ ಎಲ್ಲದಕ್ಕೂ ಒಂದು ಸಮಯ ಇದೆ. ದೇವರು ಎಲ್ಲದಕ್ಕೂ ಒಂದು ಸಮಯವನ್ನು ಇಟ್ಟಿದ್ದಾರೆ. ಈಗ ನಮ್ಮ ಜೀವನನೇ ನಾವು ತಗೊಂಡು ನೋಡುವ. ನಾವು ಮನುಷ್ಯರು, ನಾವು ಹುಟ್ಟಿದಾಗ ನಾವು ಚಿಕ್ಕ ಇನ್ಫೆಂಟ್ಸ್ ಆಗಿರ್ತವೆ, ಚಿಕ್ಕ ಮಕ್ಕಳು ಇನ್ಫೆಂಟ್ಸು. ಆವಾಗ ನಮ್ಮ ಹ್ಯಾಬಿಟ್ಸು, ನಮ್ಮ ನೇಚರ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಿ ಆರ್ ಇನ್ಫೆಂಟ್ಸ್. ಆಮೇಲೆ ಸ್ವಲ್ಪ ನಾವು ಬೆಳೀತಾ ಸ್ವಲ್ಪ ಸಣ್ಣ ಮಕ್ಕಳಾಗ್ತವೆ, ವಿ ಬಿಕಮ್ ಚಿಲ್ಡ್ರನ್. ದೆನ್ ಅದ ನಂತರ ಒಂದು ಸಮಯ ಬರುತ್ತೆ, ವಿ ಬಿಕಮ್ ಟೀನೇಜರ್ಸ್. ಆ ಟೀನ್ ಕಾಲ ಬರುತ್ತೆ. ಟೀನೇಜರ್ ಕಾಲದ ನಂತರ ಒಂದು ಯವನಸ್ಥನ ಪ್ರಾಯ ಬರುತ್ತೆ, ಇಟ್ಸ್ ಯೂತ್ ಆದ ನಂತರ ವಿ ಸಿ ದಟ್ ವಿ ಎಂಟರ್ ಇನ್ ಟು ಮಿಡ್ಲ್ ಏಜ್ ಆರ್ ಅಡಲ್ಟ್ ಏಜ್ ಅಂತ ನಾವು ಹೇಳ್ತೇವೆ. ದೆನ್ ಇಟ್ ಕಮ್ಸ್ ಟು ಓಲ್ಡ್ ಏಜ್. ಈಗ ವಯಸ್ಸಾದವರು ಮಾಡ್ತಾ ಇರುವ ಸಂಗತಿಗಳು ಸಣ್ಣ ಮಕ್ಕಳಿಗೆ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಆ ಏಜ್ ಅವರ್ದು ಆಗಿದೆ. ಈ ಪ್ರತಿಯೊಂದು ಸ್ಟೇಜಸ್ ಇನ್ ಅವರ್ ಲೈಫ್, ಪ್ರತಿಯೊಂದು ಸ್ಟೇಜ್ ನಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ. ಆದರೆ ಪ್ರತಿಯೊಂದು ಸ್ಟೇಜ್ ನಿಲ್ಲುವುದಿಲ್ಲ, ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ಆದರೆ ಕಾಲಗಳು ಮತ್ತೆ ತಿರುಗಿ ಚೇಂಜ್ ಆಗ್ತಾನೇ ಇರುತ್ತೆ. ಎವ್ರಿ ಇಯರ್ there is a change, but if you take our life cycle doesn't come back again. Now when we enter young age or adult age, we cannot go back to our teenage, or we cannot go back to our infant age. That is a different stages of life, but season is a different thing in nature which God has made it. Every year we see the cycle changing, every year we see the nature changing. Adre ಒಂದು ಸಮಯ ಬರುತ್ತೆ where we go through winter, we go through summer, we go through spring, we go through autumn and we go through rainy season. ಹಾಗೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ಆಗಿದೆ. ಒಬ್ಬ ಮನುಷ್ಯನ ವಿಷಯದಲ್ಲಿ ನಾವು ಇವತ್ತು ದೇವರ ವಾಕ್ಯದಿಂದ ನೋಡುವ. ಅದು ಯಾರೆಂದರೆ ದಾವೀದನ ವಿಷಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದರೆ, ದಾವೀದ ಚಿಕ್ಕನಿರಬೇಕಾದ್ರೆ ಹಿ ವಾಸ್ ಅ ಶೆಪರ್ಡ್ ಬಾಯ್. ಅದು ಅವನ ಸಮ್ಮರ್ ಕಾಲ ಹೇಳ್ಬೋದು, ಸಮ್ಮರ್ ಸೀಸನ್ ಇನ್ ಹಿಸ್ ಲೈಫ್. He was a young lad. He used to go to the field. He used to tend his father's flocks. ಅದರಲ್ಲಿ ನಾವು ಕಲಿತವೇನೆಂದರೆ, ಸಿಂಹ ಬಂತು, ಕರಡಿ ಬಂತು, and he used to fight with them. He was a young lad. He used to tend his father's flock ಅಂತ ನಾವು ನೋಡ್ತೇವೆ. ಚಿಕ್ಕವನಿರ್ಬೇಕಾದ್ರೆ ಅವನು he was a shepherd boy. ಆ ವಚನ ನಾವು ದೇವರ ವಾಕ್ಯದಲ್ಲಿ, let us open our Bibles to, ನಾವು ದೇವರ ವಾಕ್ಯವನ್ನು 1 ಸ್ಯಾಮ್ಯುಯಲ್ 1ನೇ ಸಮುವೇಲ ಅದ 17ನೇ ಅಧ್ಯಾಯ 34ನೇ ವಚನ. 1 ಸ್ಯಾಮ್ಯುಯಲ್ chapter 17 and verse
34 ಏನ್ ಹೇಳುತ್ತೆ ಅಂದ್ರೆ, and David said unto Saul, thy servant kept his father's sheep, and there came a lion and a bear and took a lamb out of the flock, and I went out after him and smote him and delivered it out of his mouth, and when he arose against me I caught him by his beard and smote him and slew him. ಸೊ ಈ ಒಂದು ಕಾಲ ನಾವು ನೋಡ್ತೇವೆ, ಮೇ ಬಿ ಇಟ್ ಈಸ್ ಅ ಸಮ್ಮರ್ ಸೀಸನ್. ಓಕೆ, ಇನ್ನೊಂದು ಕಾಲ ನಾವು ದೇವರ ವಾಕ್ಯದಲ್ಲಿ ನೋಡುವ ದಾವೀದನ ವಿಷಯದಲ್ಲಿ ಮೊದಲನೇ ಸಮುವೇಲ ಅದ 18ನೇ ಅಧ್ಯಾಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 18 ವರ್ಸ್ 7 ಆನ್ವರ್ಡ್ಸ್. ಮೊದಲನೇ ಸಮುವೇಲ 18ನೇ ಅಧ್ಯಾಯ 7ನೇ ವಚನದಿಂದ. And the women answered one another as they played and said, Saul hath slain his 1,000 and David his 10,000. And Saul was very wroth and saying, displeased him. And he said, they have ascribed unto David 10,000 and to me they have ascribed but 1,000. And what can he have more but the kingdom? And Saul eyed David from that day and forward. Summer season ಅಲ್ಲಿ ನಾವು ನೋಡ್ತವೇನೆಂದ್ರೆ, he was a lad, he was enjoying his life. ಡೇವಿಡ್ಗೆ ಚಿಕ್ಕ ಹುಡುಗ ಇರಬೇಕಾದ್ರೆ ತಂದೆದು ಒಂದು ಕುರಿ ಮೇಯಿಸ್ಕೊಂಡು ಅವನು ಖುಷಿಯಾಗಿ ಇದ್ದ. ಆಮೇಲೆ ಇನ್ನೊಂದು ಫೇಸ್, ಇನ್ನೊಂದು ಸೀಸನ್, ಇನ್ನೊಂದು ಕಾಲ ಅವನ ಜೀವನದಲ್ಲಿ ಬಂತು. ಯಾವಾಗ ಅಂದ್ರೆ ಅವನು ಗೊಲಾಯತನ್ನು ಸಾಯಿಸಿದ. ಅವನು ಒಳ್ಳೆ ಕೆಲಸನೇ ಮಾಡಿದ, ಗೊಲಾಯತನ್ನು ಸಾಯಿಸಿದ. ಬಟ್ ಗೊಲಾಯತನ್ನು ಸಾಯಿಸಿದ ನಂತರ ಅವನ ಜೀವನದಲ್ಲಿ ಮಳೆಕಾಲ ಪ್ರಾರಂಭ ಆಯಿತು. ಯಾಕೆ ಮಳೆಕಾಲ ಪ್ರಾರಂಭ ಆಯ್ತಂತ ಹೇಳಿದ್ರೆ, ಸೌಲ ಅವನ ಬೆನ್ನತ್ತಿ ಬಿಟ್ಟ. ಯಾಕೆ? ಇಟ್ ಡಿಸ್ಪ್ಲೀಸ್ ಸಾಲ್ ಟು ಸಿ ದ್ಯಾಟ್ ದ ವುಮೆನ್ ಸ್ಟಾರ್ಟೆಡ್ ಪ್ರೇಸಿಂಗ್ ಹಿಮ್. ಎಲ್ಲ ಹೆಂಗಸರು ಅವನ ವಿಷಯದಲ್ಲಿ ರಾಗ ಹಾಡ್ಕೊಂಡು ಅವನ ಬಗ್ಗೆನೇ ಎಲ್ಲ ಮಾತಾಡೋದು ನೋಡಿ ಸೌಲನ್ಗೆ ಬೇಸರ ಆಯಿತು. ಆ ದಿನದಿಂದ ಸೌಲ ಅವನಿಗೆ ಒಂದು ವಿಷಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದನ್ನು ನಾವು ನೋಡ್ಕೊಳ್ಳುವ 11ನೇ ವಾಕ್ಯದಲ್ಲಿ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 18 and verse 11. And Saul cast the javelin, for he said, I will smite David even to the wall with it. And David avoided out of his presence twice. ಇದೊಂದು ಕಾಲ ಬಂತು ಪ್ರಿಯರೇ ದಾವೀದನ ಜೀವನದಲ್ಲಿ. ಏನ್ ಕಾಲ ಬಂತು? ಇವಾಗ ಒಂದು ಗೊಲಾಯತನ್ನು ಸಾಯಿಸಿ ಒಂದು ಜನರ ಒಂದು ಪ್ರೇಸ್ ಕಾಲ ಅಲ್ಲ. ಚಿಕ್ಕ ಮಗು ಇರುವಾಗ ಅವನು ಏನು ಅವನ ಅಪ್ಪಂದು ಎಲ್ಲ ಕುರಿ ಮರಿ ಮೇಯಿಸ್ತಾ ಇರೋದು ಆ ಕಾಲ ಅಲ್ಲ. ಈ ಒಂದು ಕಾಲ ಏನ್ ಬಂತೆಂದ್ರೆ, he had to face the jealousy nature of Saul. ಸೌಲ ಅರಸನಾಗಿದ್ರು ಸಹ ದಾವೀದ ಮೇಲೆ ಅವನಿಗೆ ಹೊಟ್ಟೆ ಕಿಚ್ಚುವಂತು. ಇದು ಒಂದು ನನ್ನ ಲೆಕ್ಕ ಪ್ರಕಾರ ಒಂದು ರೇನಿ ಸೀಸನ್, ಒಂದು ಮಳೆ ಕಾಲ. ಯಾವಾಗ ಅಂದರೆ ಮೋಡ ಇರುತ್ತೆ, ಮಳೆ ಕಿರಿಕಿರಿ ಬರುತ್ತೆ, ನಮಗೆ ಬೇಸರ ಆಗಿರ್ತದೆ, ನಮಗೆ ಅದು ಸಮಯ ಇಷ್ಟ ಆಗಲ್ಲ. ದಾವೀದನಿಗೂ ಅದೇ ಒಂದು ಸಮಯ ಅಂತ ತಿಳ್ಕೊಳ್ಬೋದು. ಇನ್ನೊಂದು ಕಾಲ ಬರುತ್ತೆ, ಅದು ನೋಡ್ಕೊಳ್ಳುವ ಮೊದಲನೇ ಸಮುವೇಲ ಅದ 20ನೇ ಅಧ್ಯಾಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 20 and verse 1. ಮೊದಲನೇ ವಚನವನ್ನು ನಾವು ನೋಡ್ಕೊಳ್ಳುವ. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 20 and verse 1. And David fled from Naioth in Ramah and came and said before Jonathan, what have I done? What is my iniquity? And what is my sin before thy father, that he seeketh my life? ಇದು ಇನ್ನೊಂದು ಕಾಲ. This was a very horrible time. ಈ ಕಾಲ ಚಳಿಕಾಲ ಆಗಿತ್ತು. ಯಾವ ಕಾಲ ಅಂದರೆ, Saul determined to kill David. ಸೌಲ ಒಂದು ತೀರ್ಮಾನ ಮಾಡಿದ್ದೇನೆಂದ್ರೆ, ನಾನು ದಾವೀದನ್ನು ಸಾಯಿಸ್ತೇನೆ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೇರ್ ಡೇವಿಡ್. ದಾವೀದ ಏನೂ ಮಾಡಿರಲಿಲ್ಲ. ಆಲ್ ದಟ್ ಡೇವಿಡ್ ಡಿಡ್ ವಾಸ್ ಕಿಲ್ ಗೊಲಾಯತ್. ಆ ಒಂದು ಕಾರಣಕ್ಕೆ ಹಿಡ್ಕೊಂಡು ಸೌಲ ಯಾವಾಗಲೂ ದಾವೀದನ ಮೇಲೆ ಒಂದು ಕಣ್ಣಿಟ್ಟು ಹಿ ವಾಂಟೆಡ್ ಟು ಕಿಲ್ ಹಿಮ್. ಆ್ಯಂಡ್ ವಿ ಸಿ ದಟ್ ಡೇವಿಡ್ ವೆಂಟ್ ಫ್ರಮ್ ಕೇವ್ ಟು ಕೇವ್, ಫ್ರಮ್ ಪಿಲ್ಲರ್ ಟು ಪೋಸ್ಟ್. ಹಿ ವಾಸ್ ಸೇವಿಂಗ್ ಹಿಸ್ ಲೈಫ್. ಅವನು ತನ್ನ ಪ್ರಾಣವನ್ನು ಉಳಿಸ್ಕೊಂಡು ಅಲ್ಲಿ ಇಲ್ಲಿ ಅಡಗಿಕೊಂಡು, ಒಂದು ಕಾಲ ಇತ್ತು ಅರಸನಾದ ಅಕೀಷ್ ಹತ್ರ ಹೋಗಿ ಅವನು ಹುಚ್ಚರಂಗೇನು ಆ್ಯಕ್ಟಿಂಗ್ ಮಾಡಬೇಕಿತ್ತು. ಹಿ ವಾಸ್ ವಂಡ್ರಿಂಗ್ ಯಾಕೆ ಇದೊಂದು ಸಮಯ. ಆದರೆ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ, ಕಾಲಗಳು ಬದಲಾವಣೆ ಆಗೇ ಆಗುತ್ತೆ. ಒಂದು ಸಮಯ ಬಂತು ದಟ್ ಗಾಡ್ ಪುಟ್ ಆನ್ ಎಂಡ್ ಫಾರ್ ಡೇವಿಡ್ ಫ್ರಮ್ ರನ್ನಿಂಗ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್. ಈ ಒಂದು ಕೇವಿಂದ ಆ ಕೇವ್ಗೆ, ಈ ಒಂದು ಜಂಗಲಿಂದ ಇನ್ನೊಂದು ಜಂಗಲ್ಗೆ ಹಡ್ಕೊಂಡು ಬಚ್ಚಿಟ್ಕೊಂಡು, ಊಟ ಇಲ್ಲದೆ, ಒಂದು ಶೆಲ್ಟರ್ ಇಲ್ಲದೆ, ದ್ಯಾಟ್ ವಾಸ್ ಅ ಪೀರಿಯಡ್. ಪ್ರಿಯರೇ, ಹಂಗೆ ಒಂದು ಕಾಲ ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ. ಮೊದಲನೇದು ಕಾಲ ಬಂತು ಸಮ್ಮರ್ ಸೀಸನ್ ಅವನ ಜೀವನದ ತಗೊಳ್ಳುವ. ಎರಡನೇದು ಬಂತು ಇಟ್ ವಾಸ್ ಅ ರೇನಿ ಸೀಸನ್, ಎಲ್ಲಿ ಸೌಲ ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಪ್ರಾರಂಭ ಮಾಡಿದ. ಮೂರನೇ ಒಂದು ಚಳಿಕಾಲ ಏನಂತ ನೋಡಿದರೆ, ಹಿ ಹ್ಯಾಡ್ ಟು ರನ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಟು ಸೇವ್ ಹಿಸ್ ಲೈಫ್. ಆದರೆ
ಆಟಮ್ ಸೀಸನ್, ಸ್ಪ್ರಿಂಗ್ ಸೀಸನ್ ಕೇಮ್ ಇನ್ ಹಿಸ್ ಲೈಫ್. ವಸಂತ ಋತು ಕಾಲ ಅವನ ಜೀವನದಲ್ಲಿ ಬಂತು. ಆವಾಗ ಏನಾಯ್ತು ಅಂದರೆ 2 ಸಮುವೇಲ 5ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಸೊ ಆಲ್ ದ ಎಲ್ಡರ್ಸ್ ಆಫ್ ಇಸ್ರಾಯಲ್ ಕೇಮ್ ಟು ದ ಕಿಂಗ್ to Hebron, and King David made a league with them in Hebron before the Lord, and they anointed David king over Israel. David was 30 years old when he began to reign, and he reigned for 40 years. Hallelujah, hallelujah. ಪ್ರಿಯರೇ, ಒಂದು ಇಂಗ್ಲಿಷಲ್ಲಿ ಒಂದು ಮಾತು ಹೀಗೆ ಹೇಳುತ್ತೆ ಅಂದರೆ, your payday will surely come. ನಿಮ್ಮ ಸಂಬಳದ ದಿನ ನಿಮಗೆ ಬಂದೇ ಬರುತ್ತೆ. ಒಂದು ಕಾಲ ಬರುತ್ತೆ ನಮ್ಮ ಜೀವನದಲ್ಲಿ, ನಾವು ಏನು ಅಪೇಕ್ಷೆ ಮಾಡ್ತವೋ, ಏನಕ್ಕೆ ನಾವು ಮುಂದೆ ನೋಡ್ತವೋ, ದ್ಯಾಟ್ ವಿಲ್ ಶ್ಯೂರ್ಲಿ ಕಮ್. ಥ್ಯಾಂಕ್ ಗಾಡ್ ಫಾರ್ ದಟ್. ದಾವಿದ ಓಡಿದ ಕಡೆಗೆ ಹಿಸ್ ಕಿಂಗ್ಡಮ್ ಗಾಟ್ ಎಸ್ಟಾಬ್ಲಿಷ್ಡ್ ಫಾರ್ ಎವರ್ ಆ್ಯಂಡ್ ಎವರ್. ಪ್ರಿಯರೇ, ನಮ್ಮ ಜೀವನದಲ್ಲಿನೇ ಒಂದು ಕಾಲ ಇದೆ. ಈ ಕಾಲ ನಾವು ಯಾವುದರಲ್ಲಿದ್ದಾವೆ ಅಂದರೆ, ಆ ಕಾಲದಲ್ಲಿ ನಮಗೆ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. Hallelujah. Continuously we are getting the word of God. They hagalu irulu with all social media ತಕೊಳ್ಳಿ, TV ಮೂಲಕ ತಕೊಳ್ಳಿ, ಇಟ್ ಇಸ್ ಸೋ ಫ್ರೀಲಿ ಅವೈಲೇಬಲ್ ಆಟ್ ದ ಮೂಮೆಂಟ್. ನಮಗೆ ವಾಕ್ಯ ಬೇಕಿದ್ದ ತಕ್ಷಣ ನಮಗೆ ಸಿಗ್ತಾ ಇದೆ. ಪ್ರಿಯರೇ, ಈ ಒಂದು ಕಾಲ ನಾನು ಇರುವುದೆಂದರೆ ವಾಕ್ಯದ ಒಂದು ಔಟ್ಪೋರ್ ಅಂತ ಹೇಳ್ಬೋದು. We are in the days where the word has come to us so lively and so easily available. ಈ ಕಾಲದಲ್ಲಿ we are hearing the word of God, we are enjoying the word of God. ಆದರೆ ಪ್ರಿಯರೇ, ನಾವು ಇಷ್ಟು ವಾಕ್ಯವನ್ನು ಕೇಳಿ ಏನು ಮಾಡ್ತಾ ಇದ್ದೇವೆ? Don't you think that there is a time even in our life that we should give the word out? ದೇವರ ವಾಕ್ಯ ಹೀಗೆ ಹೇಳುತ್ತೇನೆ ಅಂದರೆ, ಲೂಕಾದ 12ನೇ ಅಧ್ಯಾಯ 48ನೇ ವಚನ, the Gospel of Saint Luke chapter 12 and verse 48. For unto whomsoever much is given, much is required. ಒಂದು ಕಾಲ ನಮ್ಮ ಜೀವನದಲ್ಲಿ ಬರುತ್ತೆ, ದೇವರು ನಮಗೆ ಪ್ರಶ್ನೆ ಕೇಳ್ತಾರೇನೆಂದರೆ, ಇಷ್ಟು ವಾಕ್ಯ ಧಾರಾಳವಾಗಿ ಸಿಕ್ತಲ್ಲ, ಏನು ಮಾಡಿದ್ದೀರಿ? That is one season. ಈ ಸೀಸನ್ ಏನೆಂದರೆ, ವಿ ಆರ್ ಗೆಟಿಂಗ್ ದ ವರ್ಡ್ ಆಫ್ ಗಾಡ್. ಮೊಬೈಲ್ ಎಲ್ಲರ ಕೈಯಲ್ಲಿದೆ. ಮೊಬೈಲ್ ಆನ್ ಮಾಡಿದರೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಲೈವ್ ನೋಡ್ತಾ ಇದ್ದಾವೆ. ಮೆಸೇಜಸ್ಗಳು ಬೇಕಾದಷ್ಟು ಸಿಗ್ತದೆ. ಕಾನ್ಫಿಡೆನ್ಸ್, ಬೈಬಲ್ ನಮ್ಮ ಕೈಯಲ್ಲೇ ಇದೆ. ಇವಾಗ ಎಲ್ಲಿ ಹೋದರೂ ಸಹ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್. But there will come a time when we will be questioned. That is a season in our life. ಲೂಕ 16:19 ನಾವು ಒಂದು ಕತೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ದ ರಿಚ್ ಮ್ಯಾನ್ ಆ್ಯಂಡ್ ಪುವರ್ ಲಾಜರಸ್. ಅದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ chapter 16 verse 9 onwards. The Gospel according to Saint Luke chapter 16 and verse 19 onwards. There was a certain rich man which was clothed in purple and fine linen and fared sumptuously every day. And there was a certain beggar named Lazarus, which was laid at his gate full of sores and desiring to be fed with the crumbs. ಈ ಕತೆ ನನ್ನ ಲೆಕ್ಕ ಪ್ರಕಾರ ಅನೇಕರಿಗೆ ಈ ಕತೆ ಗೊತ್ತಿರ್ಬೋದು. ಏನೆಂದರೆ, ಒಬ್ಬ ಐಶ್ವರ್ಯವಂತ ಇದ್ದ, ಒಬ್ಬ ಬಡವ ಲಾಜರ್ ಇದ್ದ. ಐಶ್ವರ್ಯವಂತನಿಗೆ ಒಂದು ಕಾಲ ಇತ್ತು. ಏನು ಕಾಲ ಇತ್ತೆಂದರೆ, ಹಿ ವಾಸ್ ಎಂಜಾಯಿಂಗ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. ಹಿ ಹ್ಯಾಡ್ ಎವ್ರಿಥಿಂಗ್ ಟು ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಮೇಕ್ ಮೆರಿ ಆ್ಯಂಡ್ ಎಂಜಾಯ್. ಆ್ಯಂಡ್ ಫೈನಲಿ ಏನಾಯ್ತು ಅಂದರೆ, ಒಂದು ದಿವಸ ಅವ ಸತ್ತು ಹೋಗ್ಬಿಟ್ಟ. ಈ ಬಡ ಲಾಜರು ಇಷ್ಟು ಬಡವ ಇದ್ದ. he had wounds in his body. The dogs used to lick his wounds. He used to eat the crumbs from the rich man's table. ಅವ ಅಷ್ಟು ಬಡವ ಇತ್ತು. ಅದು ಒಂದು ಕಾಲ ಪ್ರಿಯರೇ ಅವನ ಜೀವಿತದಲ್ಲಿ. ಆದರೆ ಇನ್ನೊಂದು ಕಾಲ ಅವನ ಜೀವಿತದಲ್ಲಿ ಬಂತೇನೆಂದ್ರೆ, ಅವರಿಬ್ರು ಸತ್ತು ಹೋದ ಮೇಲೆ ಏನಾಯ್ತಂತ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ಅದನ್ನು ನಾವು 22ನೇ ವಚನದಿಂದ ಓದ್ತೇವೆ. ಲೂಕ್ ಚಾಪ್ಟರ್ 16 verse 22 onwards. And it came to pass that the beggar died and was carried by the angels into Abraham's bosom. The rich man also died and was buried. And in hell he lifted up his eyes, being in torments, and seeth Abraham afar off, and Lazarus in his bosom. And he cried and said, Father Abraham, have mercy on me, and send Lazarus, that he may dip the tip of his finger in water, and cool my tongue, for I am tormented. But Abraham said, Son, remember that thou in thy lifetime receivest thy good things, and likewise Lazarus evil thing.
But now he is comforted, and thou art tormented. And beside all this, between us and you there is a great gulf fixed, so that they which would pass from hence to you cannot, neither can they pass to us that would come from thence. Then he said, I pray thee therefore, Father, that thou wouldest send him to my father's house, for I have 5 brethren, that he may testify unto them, lest they also come into this place of torment. Hallelujah. ಅವನಿಗೆ ನರಕದಲ್ಲಿ ಇರುವಾಗ ಒಂದು ಆಲೋಚನೆ ಪ್ರಾರಂಭ ಆಗುತ್ತೆ. ಏನೆಂದರೆ ಅವನ ಬ್ರದರ್ಸ್ ಇದ್ದಾರಂತೆ ಈ ಲೋಕದಲ್ಲಿ. ಹಿ ಗಾಟ್ ದ ಬರ್ಡನ್ ಫಾರ್ ಸೋಲ್ಸ್ ವೆನ್ ಹಿ ವಾಸ್ ಇನ್ ಹೆಲ್. ಪ್ರಿಯರೇ, ಒಂದು ಕಾಲ ಇತ್ತು, ಹಿ ವಾಸ್ ಎಂಜಾಯಿಂಗ್ ಆಲ್ ದ ಪ್ಲೆಷರ್ಸ್, ಆಲ್ ದ ಲಕ್ಸುರಿ, ಎಲ್ಲವನ್ನೂ ಅವನು ಅನುಭವಿಸ್ತಾ ಇದ್ದ, ಅವನಿಷ್ಟು ಸಂತೋಷ ಪಡ್ತಾ ಇದ್ದ. ಆವಾಗ ಲಾಜರ್ ಬಗ್ಗೆ ಆಗಲಿ, ಅವನ ಮನೆಯವರು ರಕ್ಷಣೆ ಹೊಂದಿಲ್ಲ ಬಗ್ಗೆ ಆಗಲಿ, ಸ್ವಂತದು ಇಷ್ಟು ವಾಕ್ಯ ಕೇಳಿರ್ಬೋದು, ಆದರೆ ಸ್ವಂತನೂ ರಕ್ಷಣೆ ಹೊಂದಿಲ್ಲ. ಪ್ರಿಯರೇ, ನಾವು ಈ ಕಾಲದಲ್ಲಿದ್ದೇವೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸೀಸನ್ ವಿ ಆರ್ ಲಿವಿಂಗ್ ಇನ್. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಾನು ನೋಡಿದ್ದೇನೆಂದರೆ, ಅನೇಕ ಸೇವಕರು ಆನ್ಲೈನಲ್ಲಿ ಮೆಸೇಜ್ ಕೊಡ್ತಾ ಇದ್ರು, ಝೂಮಲ್ಲಿ ಇದ್ರು, ಯೂಟ್ಯೂಬಲ್ಲಿ ಇದ್ರು, ವಾಕ್ಯ ಧಾರಾಳವಾಗಿ ಸಿಕ್ಕಿದೆ. ಹ್ಯಾವ್ ಯು ಎಕ್ಸೆಪ್ಟೆಡ್ ದ ಲಾರ್ಡ್ ಜೀಸಸ್? ಮೊದಲನೇ ಪ್ರಶ್ನೆ, ಇಷ್ಟು ವಾಕ್ಯ ಕೇಳಿದ್ರೆ ಯಾರಿಗೆ ಹೆಚ್ಚು ಕೊಡಲ್ಪಡುತ್ತೆ? ಅವರಿಂದ ಹೆಚ್ಚು ಕೇಳಲ್ಪಡುತ್ತೆ. ನಮ್ಮ ಒಂದು ಜನರೇಷನ್ ಈ ಒಂದು ಕಾಲದಲ್ಲಿ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. ಆರ್ ವಿ ಸೇಫ್ ಟುಡೇ? ನಾವು ಬರೀ ಕೇಳ್ತಾನೆ ಇದ್ದೇವೆ. ಪ್ರಿಯರೇ, ಒಂದು ಕಾಲ ಬರುತ್ತೆ, ನೀನು ನಾನು ಈ ಲೋಕವನ್ನು ಬಿಟ್ಟು ಹೋಗೋದು ಗ್ಯಾರಂಟಿ. ನಮ್ಮ ಮುಂದೆ ಇದ್ದವರು ಬೇಗ ಹೋಗಿದ್ದಾರೆ, ನಾವು ಅವ್ರ ಜೊತೆ ಸೇರ್ತವೆ. ವಿ ಹ್ಯಾವ್ ಟು ಲೀವ್ ದಿಸ್ ವರ್ಲ್ಡ್. Are you ready? My first question to you is, are you ready in this season? We don't know when we are going to leave this world, but surely I will guarantee you that one day we have to leave. ನಾನು ಹೋಗಬೇಕು, ನೀವು ಹೋಗಬೇಕು, ಆದರೆ ನಾವು ರಕ್ಷಣೆ ಹೊಂದಿದ್ದೇವೆ. ಎರಡನೇದಾಗಿ, ಒಂದು ಸೀಸನ್ ನಮ್ಮ ಜೀವಿತದಲ್ಲಿ ಏನಂದರೆ, ಹ್ಯಾವ್ ಯು ಶೇರ್ಡ್ ದ ಗಾಸ್ಪಲ್ ಟು ಎನಿಬಡಿ ಇನ್ ದಿಸ್ ವರ್ಲ್ಡ್? ನಮಗೆ ಒಂದು ಕಾಲ ಕೊಟ್ಟಿದ್ದಾರೆ, ನಾವಿಷ್ಟು ವಾಕ್ಯ ಕೇಳ್ತೇವೆ, ಆದರೆ ನಮ್ಮ ಕುಟುಂಬದವ್ರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಸ್ವಂತದವ್ರಿಗೆ ನಾವು ವಾಕ್ಯವನ್ನು ಕೊಡ್ತಾ ಇದ್ದಾವಾ? ಪ್ರಿಯರೇ, ನರಕಕ್ಕೆ ಹೋದ ನಂತರ ಅಲ್ಲಿಂದ ಸ್ವಾಮಿ ಅಂತ ಈ ಕಾಸಿಂದ ಅವ ಬೇಡ್ಕೊಂಡಂಗೆ ನಾವಂಗೆ ಆಗೋದು ಬೇಡ. ಲೆಟ್ ಅಸ್ ರೆಕಗ್ನೈಸ್ ಅವರ್ ಸೀಸನ್. This is the season that we know we are in the last days. ನಾವು ಕಡೆ ದಿನಗಳಲ್ಲಿ ಇದ್ದೇವೆ. ಪ್ರಿಯರೇ, ಜ್ಞಾನಿಕಾದ ಯೋಹಾನು ಅವಾಗನೇ ಹೇಳ್ತಾ ಇದ್ದ ಏನೆಂದರೆ, ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್ ಅಂತ. ಆ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ. ವಿ ಆರ್ ಇನ್ ದ ಲಾಸ್ಟ್ ಅವರ್, ಲಾಸ್ಟ್ ಮಿನಿಟ್ ಆಫ್ ದ ಲಾಸ್ಟ್ ಅವರ್. ಆರ್ ವಿ sharing the gospel with anybody? ಪ್ರಿಯರೇ, ವಿ ಆಲ್ ಹ್ಯಾವ್ ಟು ಗೋ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ಹಿಮ್. ನನಗೆ ಇಷ್ಟು ವಾಕ್ಯ ಸಿಕ್ಕಿತ್ತು, ನೀ ಆ ವಾಕ್ಯ ತಗೊಂಡು ಏನು ಮಾಡಿದಿ? ಇದು ಬರೇ ಪಾಸ್ಟರ್ದು, ಸೇವಕರದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಪ್ರಿಯರೇ, ಇದು ನಿನ್ನ ನನ್ನ ರೆಸ್ಪಾನ್ಸಿಬಿಲಿಟಿ. ಲೆಟ್ ಅಸ್ ರಿಯಲೈಸ್ ದ ಟೈಮ್ ಆ್ಯಂಡ್ ಮೇಕ್ ದ ಬೆಸ್ಟ್ ಯೂಸ್. ದೇವರೇ, ನನಗೆ ಬಾಗಿಲುಗಳನ್ನು ತೆರಿ, ನಾನು ಯಾರಿಗೆ ಆದರೂ ಹೋಗಿ ಒಂದು ಸ್ವಾರ್ಥ ಸಾಡ್ತಾನೆ ಅಂತ ನಾವು ಕೇಳ್ಕೊಳ್ಳುವ ಪ್ರಿಯರೇ. ಕಡೆದಾಗಿ ದೇವರ ವಾಕ್ಯ ಹೇಳುತ್ತೆ, 2 ತಿಮೋತಿ 4ನೇ ಅಧ್ಯಾಯ 2ನೇ ವಚನ, ಪ್ರೀಚ್ ದ ವರ್ಡ್ ಬೈ ಇನ್ಸ್ಟೆಂಟ್ ಸೀಸನ್ ಆ್ಯಂಡ್ ಔಟ್ ಆಫ್ ಸೀಸನ್. ಪ್ರೀಚ್ ದ ವರ್ಡ್ ಇನ್ ಸೀಸನ್ ಆ್ಯಂಡ್ ಔಟ್ ಆಫ್ ಸೀಸನ್. ಯಾವುದೇ ಒಂದು ಅವಕಾಶ ಸಿಕ್ಕಿದ್ರು ಪ್ರೀಚ್ ದ ವರ್ಡ್ ಆಫ್ ಗಾಡ್. ಪ್ರೀಚ್ ದ ವರ್ಡ್ ಆಫ್ ಗಾಡ್. ಯಾಕೆಂದರೆ ನಿಮಗೆ ನನಗೆ ವಾಕ್ಯ ಧಾರಾಳವಾಗಿ ಸಿಕ್ಕಿದೆ. ನಮ್ಮ ಜೀವನದಲ್ಲಿನೂ ಕಾಲಗಳು ಬದಲಾವಣೆ ಆಗುತ್ತೆ. ನಾವಿದ್ದಂಗೆ ಇರುವುದಿಲ್ಲ ಪ್ರಿಯರೇ. ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗಬೇಕು. ಆ ರಿಚ್ ಮ್ಯಾನ್ ಹೋದಂಗೆ ಅವನ ನರಕದಲ್ಲಿ ಕೂತ್ಕೊಂಡು ಅವಾಗ ಅವನಿಗೆ ಅವನ ಕುಟುಂಬ ಬಗ್ಗೆ ಭಾರ ಬಂತು. ಹಾಗೆ ನಮಗೆ ಆಗದೇ ಇರಲಿ. ಲೆಟ್ ಅಸ್ ರಿಯಲೈಸ್ ಇನ್ ವಾಟ್ ಟೈಮ್ ವಿ ಆರ್, ಮೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಸೀಸನ್. This is the season God has given you. It is in this season that we are called to serve the Lord. ಪ್ರಿಯರೇ, ನಮ್ಮ ಜೀವಿತದಲ್ಲಿ ವಿಂಟರ್ ಬರುತ್ತೆ, ರೈನಿ ಸೀಸನ್ ಬರುತ್ತೆ, ಆಟಮ್ ಸೀಸನ್ ಬರುತ್ತೆ, ಸಮ್ಮರ್ ಬರುತ್ತೆ. ಥಿಂಗ್ಸ್ ವಿಲ್ ಚೇಂಜ್. God blesses us, that is for sure. But this is our season to preach the gospel. This is our season to hear the word of God and do according to the word of God. ದೇವರ ವಾಕ್ಯ ಹೇಳುತ್ತೆ, ಬರೇ ಕೇಳುವವರಾಗದೆ ಇದ್ಕೊಂಡು ಕೈಕೊಂಡು ನಡೆಯೋರಾಗಬೇಕು. ಈ ವಾಕ್ಯ ನಿಮಗೆ ಅಷ್ಟೇ ಅಲ್ಲ ಪ್ರಿಯರೇ, ನನಗೆ ಸಹ ಈ ಸಮಯದಲ್ಲಿ ನಾನು ಯಾರಿಗಾದ್ರೂ ಸ್ವಾರ್ಥ ಸಾಡ್ತಾ ಇದ್ದಾನೆ, ಅಥವಾ ಐ ಆಮ್ ಜಸ್ಟ್ ಬಾದರ್ಡ್ ಓನ್ಲಿ ಅಬೌಟ್ ಮೀ. ಧಾರಾಳವಾಗಿ ವಾಕ್ಯ ಸಿಕ್ಕಿದೆ, ನಮಗೆ ಪ್ರಶ್ನೆ ಕೇಳ್ತಾರೆ. ಒಂದು ಕಾಲ ಬರುತ್ತೆ, ಅವಾಗ ನಮಗೆ ಪ್ರಶ್ನೆ ಕೇಳುವ ಕಾಲ ಇರುತ್ತೆ. ಆರ್ ವಿ ರೆಡಿ ಫಾರ್ ದ್ಯಾಟ್?
ಸ್ವಲ್ಪ ಯೋಚನೆ ಮಾಡ್ರಿ. ಇವತ್ತುವರೆಗೆ ಯಾರಿಗೂ ಸ್ವಾರ್ಥ ಸಾರಲಿಲ್ಲ ಅಂದ್ರೆ ಇವಾಗಾದ್ರೂ ರೆಡಿ ಆಗಿರಿ. ಶೇರ್ ದ ಗಾಸ್ಪಲ್. ದೇವರೇ ನಂಗೆ ಬಾಗಿಲುಗಳನ್ನು ತೆರೀರಿ ಅಂತ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ದೇವರ ಬಾಗಿಲು ತೆರೀತಾರೆ. ಪ್ರಾರ್ಥನೆ ಮಾಡುವ. ಸ್ವಾಮಿ, ನಾವು ಕಾಲಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹೌದು ಸ್ವಾಮಿ, ಈ ಕಾಲ ನಾವಿರುವ ಕಾಲ ಕಡೇ ಕಾಲ ಸ್ವಾಮಿ. ಅನೇಕರು ನಾಶವಾಗಿ ಹೋಗ್ತಾ ಇದ್ದಾರೆ. ಆದರೆ ನಮ್ಗಾದ್ರೂ ನಿಮ್ಮ ವಾಕ್ಯ ಧಾರಾಳವಾಗಿ ಕೊಟ್ಟಿದ್ದೀರಿ ಸ್ವಾಮಿ. ಕರ್ತನೆ, ಯಾರಿಗೆ ಹೆಚ್ಚು ಕೊಡಲ್ಪಡ್ತದೆ ಅವರಿಂದ ಹೆಚ್ಚು ಕೇಳಲ್ಪಡ್ತವೆ. ನಮ್ಮ ಈ ಜನರೇಷನ್ ಸ್ವಾಮಿ, ಎಷ್ಟೋ ನಿಮ್ಮ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದ್ದಾವೆ. ನಾವು ಅದನ್ನು ಹಗಲು ಇರುಳು ಎಂಜಾಯ್ ಮಾಡ್ಕೊಂತ ವಿ ಆರ್ ಬೀಂಗ್ fed so much by the word ಅಂತ ಹೇಳಿದೆ ಸ್ವಾಮಿ. ದಿಸ್ ಈಸ್ ಮೈ ಸೀಸನ್ ಟು ಪ್ರೀಚ್ ದ ಗಾಸ್ಪಲ್. ಪೌಲ ಹೇಳಿದಂಗೆ ಇನ್ ಸೀಸನ್ ಅಂಡ್ ಔಟ್ ಆಫ್ ಸೀಸನ್ ವಿ ಆರ್ ಕಾಲ್ ಟು ಪ್ರೀಚ್ ದ ಗಾಸ್ಪಲ್. ಸ್ವಾಮಿ, ನಮ್ಮ ಎಲ್ಲರ ಮೇಲೆ ಇದೊಂದು ಭಾರ ಬರಲಿ ಅಪ್ಪ. ನನ್ನದಿ ಕಾಲ ವಾಕ್ಯ ಸಿಕ್ಕಿದೆ. ನನಗೆ ಒಂದು ಕಾಲ ಬರುತ್ತೆ ಯಾವಾಗ ನೀವು ನಿಮ್ಮ ಮುಂದೆ ನಿಲ್ತಾಗ ನಾನು ಸ್ವಾಮಿ ಲೆಕ್ಕ ಕೊಡಬೇಕು. ಇಷ್ಟು ವಾಕ್ಯ ಕೇಳಿದ್ದು ಅದರ ಲೆಕ್ಕ ನಾನು ಕೊಡಬೇಕು. ಅದಕ್ಕೆ ನಾನು ಇವಾಗಲೇ ಸಿದ್ಧವಾಗಿ ಸ್ವಾಮಿ ನಮಗೆ ಬಾಗಿಲುಗಳನ್ನು ತೆರಿಬೇಕಂತ ಪ್ರಾರ್ಥಿಸ್ತೇವೆ. ಇವತ್ತುವರೆಗೆ ಯಾರ್ಯಾರು ಸ್ವಾರ್ಥ ಸಾರ್ಲಿಲ್ಲವೋ, ಯಾರ್ಯಾರಿಗೆ ನಾಚಿಗೆ ಭಯ ದುಗುಡ ಆಗ್ತಾ ಇದೋ ಸ್ವಾಮಿ, ಅವೆಲ್ಲವನ್ನು ಸ್ವಾಮಿ ತೆಗೆದು ಹಾಕ್ಬೇಕಂತ ಪ್ರಾರ್ಥಿಸ್ತೇವೆ. ಧೈರ್ಯದ ಆತ್ಮದಿಂದ ಸ್ವಾಮಿ ನಾವು ಹೋಗಿ ಸ್ವಾರ್ಥ ಸಾರೋಂಗೆ ಅನೇಕ ಆತ್ಮಗಳನ್ನು ನಾವು ಗೆದ್ಕೊಳ್ಳೋಂಗೆ ನಮಗೆ ಕೃಪೆ ಕೊಡ್ಬೇಕಂತ ಪ್ರಾರ್ಥಿಸ್ತೇವೆ. ನೀವು ಹಾಗೆ ಮಾಡ್ತೀರಿ ಸ್ವಾಮಿ. ನಮ್ಮ ಕಾಲದಲ್ಲಿ ಸ್ವಾಮಿ ನಾವು ನಿಮ್ಮ ಮುಂದೆ ನಿಲ್ಲುವ ಕಾಲದಲ್ಲಿ ಸ್ವಾಮಿ ನಾವು ತಲೆ ಕಲೆಗೆ ಹಾಕದೆ ತಲೆ ಮೇಲೆ ಎತ್ತಿ ಸ್ವಾಮಿ ಇಷ್ಟು ಜನರಿಗೆ ನಾನು ಸ್ವಾರ್ಥ ಸಾರಿದೆ ಅಂತ ನಿಮ್ಮ ಕೃಪೆದಿಂದ ನಾವು ಸಾರುವಂಗೆ ಸ್ವಾಮಿ, ನಿಮ್ಮ ಮುಂದೆ ಧೈರ್ಯವಾಗಿ ನಿಲ್ಲುವಂಗೆ ನಮ್ಗೆ ಎಲ್ಲರಿಗೆ ಕೃಪೆ ಕೊಡ್ಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ವಾಕ್ಯವನ್ನು ನಾವು ಸೀರಿಯಸ್ ಆಗಿ ತಕೊಳ್ಳೋಂಗೆ, ನಾವು ಇನ್ನೂ ಹೆಚ್ಚು ಮೆಡಿಟೇಟ್ ಮಾಡೋಂಗೆ, ಇದರ ಬಗ್ಗೆ ನಾವು ಗಮನ ಇಟ್ಟು, ಹೌದು ನನಗೆ ಒಂದು ಕಾಲ ಬರುತ್ತೆ, ನಾನು ದೇವರ ಮುಂದೆ ನಿಲ್ತು ಲೆಕ್ಕ ಕೊಡುವ ಒಂದು ಕಾಲ ಬರುತ್ತೆ, ಅದಕ್ಕೆ ನಾನು ಇವಾಗಲೇ ಸಿದ್ಧಪಡಿಸ್ಬೇಕಂತ ಆ ಮನೋಭಾವ ನಮ್ಗೆ ಎಲ್ಲರಿಗೆ ಬರಲಿ ಅಂತ ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸಿ ಕೊಡ್ತವೆ ಸ್ವಾಮಿ. ನಾವು ಬರೇ ವಾಕ್ಯ ಕೇಳಿ ಕುತ್ಕೊಳ್ಳಿಕ್ಕೆ ನೀವು ನಮ್ಮನ್ನ ಲೋಕದಲ್ಲಿ ಕಲಿಸ್ಲಿಲ್ಲ ಸ್ವಾಮಿ. ನಮ್ಗೆ ಈ ಲೋಕದ ಕೊನೆ ಕಟ್ಟವರೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅಂತ ನೀವು ಅಪ್ಪಣೆ ಕೊಟ್ಟಿದ್ದೀರಿ. ಹಾಗೇ ಆಗ್ಲಿ ಅಪ್ಪ ಸ್ವಾಮಿ. ಇವತ್ತುವರೆಗೆ ನಾವು ಸ್ವಾರ್ಥ ಸಾರಲಿಲ್ಲ, ಅದರಿಂದ ಮುಂದಕ್ಕೆ ಕರ್ತನೆ ನಮ್ಗೆ ಅವಕಾಶಗಳು ಸಿಕ್ಕುತ್ತೆ ಸ್ವಾಮಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಾಮಿ, ನಾವು ಹೊರಗೆ ಹೋಗಿ ಜನರನ್ನು ಭೇಟಿಯಾಗೋ ಸಮಯದಲ್ಲಿ, ಲಾರ್ಡ್ ಐ ಪ್ರೇ that you may prepare the hearts of people that we may be able to preach your word and win souls for your kingdom. Giving you all the glory. Pray with thanksgiving in Jesus' name I pray. Amen.